ಕಾಂಚನ ಏನ್ ಮಾಡ್ತಾ ಇದೀಯ? ಬೇಡ ಕಾಂಚನ, ನಾನು ಬಾಳಿ ಬದುಕಬೇಕಾದವಳು. ಹಂಗಂಗ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದು ಪಾಪ ಅಲ್ವಾ? ಅದು ತಪ್ಪು ಕಾಂಚನ. ಮುಚ್ಚೆ ಬಾಯಿ. ನೀನ್ ನನ್ನ ಹತ್ರ ಸರಿ ತಪ್ಪಿನ ಬಗ್ಗೆ ಮಾತಾಡಕ್ ಬರಬೇಡ. ಇಲ್ಲಿ ಯಾರು ಸಾಚಾಗಳಲ್ಲ, ಎಲ್ರು ಸಮಯಕ್ಕೆ ತಕ್ಕಂಗೆ ಬದಲಾಗವ್ರೆ. ನಿಂದೊಂಥರ ಬಣ್ಣ ಆದ್ರೆ ನಂದೊಂಥರ ಬಣ್ಣ. ಎಲ್ಲಾನು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಬದಲಾಗೋದೆ, ಏನು ಮಾಡೋಕ್ಕಾಗಲ್ಲಮ್ಮ. ಈಗ ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಹೆಣ ಬಿದ್ದರೂ ಸರಿ, ನನಗೆ ನನ್ನ ದುಡ್ಡು ಬೇಕು ಅಷ್ಟೇ. ಹಾ, ಪಕ್ಕ ಫಿಕ್ಸು. ದೇಶಪಾಂಡೆ, ಏನಾಯ್ತು? ಯಾರಿಗಾದ್ರೂ ಮ್ಯಾಚ್ ಆಯ್ತಾ? ಹಾ ಮೇಡಮ್, ಮ್ಯಾಚ್ ಆಗಿದೆ. ನನಗೆ ಈಗ ಸಮಾಧಾನ ಆಯಿತು. ಇಮಿಡಿಯೇಟ್ ಆಗಿ ದುಡ್ಡನ್ನ ಅರೇಂಜ್ ಮಾಡ್ಕೊಳ್ಳೋಕೆ ಹೇಳು. ಆದರೆ ಇಂಜಿನ್ ಕಂಡೀಷನ್ನು ಸೂಪರ್ ಆಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸರ್. ಅಂಗಾಂಗದ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ. ನಾನೆಲ್ಲ ಚೆಕಪ್ ಮಾಡಿದ್ದೀನಿ. ದೇಶಪಾಂಡೆ ಅವ್ರಿಗೆ ಹೇಳು. ಪಾಪ, ಮೈ ದಂಡಿಸಿ ಕೆಲಸ ಮಾಡಿದವಳಲ್ಲ ಇವಳು, ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವಳು ಅಂತ. ಟೈಮ್ ಟು ಟೈಮ್ ಕರೆಕ್ಟಾಗಿ ತಿನ್ಕೊಂಡು ಉಣ್ಕೊಂಡು ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಫಿಟ್ ಆಗಿದ್ದಾಳೆ. ಇವಳೇ ಒಂದು ಸಮಸ್ಯೆ ಅನ್ನೋದು ಬಿಟ್ಟರೆ ಇವಳಿಗಿನ್ಯಾವ ಸಮಸ್ಯೆನೂ ಇಲ್ಲ. ಹಾಂ ಸರ್, ನಾನು ಮಾತಾಡ್ತೀನಿ. ಮೇಡಮ್, 2 ಕೋಟಿ ಕೊಡ್ತಾರಂತೆ. 2 ಕೋಟಿನ? ಇನ್ನೂ ಒಂದು 50 ಲಕ್ಷ ಸೇರಿಸಿ ಕೊಡೋದಕ್ಕೆ ಹೇಳು. ಇಲ್ಲ ಮೇಡಮ್, ಹೆಂಗಾಗಿದ್ದಿದ್ರೆ ಇನ್ನೂ ಸ್ವಲ್ಪ ಸಿಕ್ಕಿರೋದು. ಇನ್ನು ಸ್ವಲ್ಪ ದಿನ ಹೋದರೆ ಗುಜರಿಗೆ ಹಾಕಬೇಕಾಗತ್ತೆ. ಇಷ್ಟು ಸಿಕ್ಕಿರೋದೇ ಪುಣ್ಯ ಅಂದ್ಕೊಳ್ಳಿ. ಸರಿ, ಇನ್ನೇನು ಮಾಡೋಕ್ಕಾಗೋದಿಲ್ಲ. 50 ಲಕ್ಷ ನೀರಲ್ಲಿ ಹೋಮ ಮಾಡಿದಾಗಾಯ್ತು ಅಂತ ಅನ್ಕೋತೀನಿ. ಈಗ ಇವಳನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡು. ಹಾಗೆ ಎಲ್ಲನೂ ರೆಡಿ ಮಾಡ್ಕೊ. ಕಾಂಚನ ಪ್ಲೀಸ್, ಈ ಥರ ಎಲ್ಲ ಮಾಡಬೇಡ. ಸ್ವಲ್ಪನೂ ಮನುಷ್ಯತ್ವ ಇಲ್ಲದೆ ಇರೋ ಥರ ಆಡ್ತಿದ್ಯಲ್ಲ. ದುಡ್ಡುಗೋಸ್ಕರ ಈ ಮಟ್ಟಕ್ಕೆ ಇಳಿತಾ ಇದೆಯಾ? ಅಯ್ಯೋ ಶಕುಂತಲ, ನೀನು ಈ ಮಾತನ್ನ ನನಗೆ ಹೇಳ್ತಿದೀಯಾ? ನೀನು ಏನು ಅನ್ನೋದೇ ನಿನಗೆ ಮರ್ತೋಯ್ತಾ? ಈಗ ನಿನ್ನನ್ನು ನಾನು ಇಟ್ಕೊಂಡು ನನಗೆ ಯಾವ ಉಪಯೋಗನೂ ಇಲ್ಲ. ಹಾಗೆ ನೀನು ಯಾರಿಗೂ ಬೇಕಾಗಿಲ್ಲ ಈಗ. ಮೇಡಮ್, ಈಗ ಆಪರೇಷನ್ ಮಾಡೋದಕ್ಕಾಗೋದಿಲ್ಲ, ಬೆಳಗ್ಗೆನೆ. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ? ಇಷ್ಟೊತ್ತೇ ಕಾದಿದ್ದೀನಿ, ಇನ್ನು ಬೆಳಗ್ಗೆವರೆಗೂ ಕಾಯೋದ್ರಲ್ಲಿ ಏನಿದೆ? ಹಾಂ, ಇವಳು ಅಲ್ಲಿ ತನಕ ಅಲ್ಲೇ ರೆಸ್ಟ್ ಮಾಡಲಿ. ಹಾಗಾದರೆ ಸರಿ ಮೇಡಮ್. ನಿನ್ನ ಅದೃಷ್ಟ ತುಂಬ ಚೆನ್ನಾಗಿದೆ ಶಕುಂತಲ. ಕಸ್ಟಮರ್ ಬೇಗ ಸಿಕ್ಬಿಟ್ಟು ನೀನು ಸಾಯೋಕ್ಕೆ ಮುಂಚೆನೇ ನನ್ನ ಸಾಲ ತೀರಿಸ್ತಿದೀಯಾ? ಏಯ್, ಕರ್ಕೊಂಬಂದ್ರೆ ಅವಳನ್ನ. ಕಾಂಚನ